ಅಲ್ಲ ಶೆಟ್ರಿಗೆ ಕರಾವಳಿ ಕೆರಾಡಿ ಅದೆಲ್ಲ ಅವ್ರದ್ದು ಅವರೇ ಓಡಾಡಿದ ಜಾಗ. ಹೌದು ನಿಮಗೆ ತುಂಬ ಹೊಸತದು. ಹೌದು ಖಂಡಿತವಾಗ್ಲೂ. ನೀವು ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಲಂಡನ್ನಲ್ಲೆಲ್ಲ ಓದ್ಕೊಂಬಂದು ಸಿನಿಮಾನು ಸಿಟಿಯ ಇದರಲ್ಲೇ ಸಿನಿಮಾ ಮಾಡಿ ಹೌದು ಸಡನ್ಲಿ ಕೆರಾಡಿ ಅಂತ ಪರಿಸರದಲ್ಲಿ ಆ ಕಾಡಿನ ಮಧ್ಯದ ಶೂಟಿಂಗು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಸರ್. ಅಂದ್ರೆ ಈ ತರ ಹೇಳ್ತೀರಿ ಅದ್ಭುತ ಅಂತ, ಬಟ್ ಕಷ್ಟ ತುಂಬಾ ಆಗಿದೆ. ಕಷ್ಟ ಬಟ್ ನೋ ದ ವೇ ದಟ್ ಐ ಲುಕ್ ಇಟ್ ಜೆನ್ಯೂನ್ಲಿ ಸರ್ ಇಸ್ ದಟ್ ಪ್ರತಿ ಒಂದು ಸಿನಿಮಾದಲ್ಲಿ ನಮಗೆ ಬೇರೆ ಬೇರೆ ತರದ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ನಾವು ಅದನ್ನ ಎಂಜಾಯ್ ಮಾಡ್ಕೋಬೇಕು. ಐ ಡೋಂಟ್ ನೋ ವೆನ್ ಎಲ್ಸ್ ನನ್ನ ಲೈಫಲ್ಲಿ ಈ ತರ ಅವಕಾಶ ಎಲ್ಲಿ ಸಿಗುತ್ತೆ ನನಗೆ. ಅಷ್ಟು ಡೀಪ್ ಕಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋದು ಅಥವಾ ಆ ಥರದ್ದು ಸ್ಟ್ರೀಮ್ ನೋಡೋದು, ನದಿ ನೋಡೋದು, ಅಥವಾ ಅಷ್ಟು ಸಮ್ ಆಫ್ ದ ಟ್ರೀಸ್ ದಟ್ ವಿ ವರ್ ಶೂಟಿಂಗ್ ದೇ ವರ್ ಲೈಕ್ ಸಮ್ 400-500 year old ಟ್ರೀಸ್. ನಾನು ಎಲ್ಲಿ ನೋಡಿರ್ತೀನಿ, ಸಿಟಿಲಿ ಎಲ್ಲೂ ನೋಡೋಕೆ ಅವಕಾಶ ಇರೋದೇ ಇಲ್ಲ ಆ ಥರ ಪ್ರಕೃತಿನ. ಸೊ ಅಂದರೆ ಏನೇ ಇದ್ರು ಆ ಮೂಮೆಂಟಲ್ಲಿ ಕಷ್ಟ ಅನ್ಸಿದ್ರೆ ಯು ಹ್ಯಾವ್ ಟು ರಿಮೈಂಡ್ ಯುವರ್ ಸೆಲ್ಫ್, ನನಗೆ ಬೇರೆ ಲೈಫಲ್ಲಿ ಈ ಥರ ಅವಕಾಶ ಸಿಗತ್ತಾ, ಮತ್ತೆ ಸಿಗಲ್ಲ. ಎಂಜಾಯ್, ಈ ಮರ ಇದೆಯಾ, ಐ ವಿಲ್ ಎಂಜಾಯ್ ದಿಸ್ ಮರ. ಆ ಥರ ಸ್ವಲ್ಪ ಪರ್ಸ್ಪೆಕ್ಟಿವ್ ನಾವು ಶಿಫ್ಟ್ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಆ್ಯಂಡ್ ಯು ಡೋಂಟ್ ಎಂಜಾಯ್ ವೇರ್ ಯು ಆರ್ ಎಟ್ ದ ಮೂಮೆಂಟ್. ಅಮ್ಮ ಏನಂದ್ರು, ಫ್ರೆಂಡ್ಸ್ ಏನಂದ್ರು? ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಅಂದರೆ ನಾನು ಕತೆ ಬಗ್ಗೆ ಏನೂ ಹೇಳಿಲ್ಲ. ಆ್ಯಕ್ಚುಲಿ ನಮ್ಮ ಪೋಸ್ಟರ್ ರಿಲೀಸ್ ಆಗೋವರೆಗೂ ಯಾರಿಗೂ ಏನೂ ಹೇಳಿರ್ಲಿಲ್ಲ. ನೀವು ಕತೆ ನೀವು ಹೇಳೋದು ಹೋಗಿರಿ, ಒಂದು ಫೋಟೋ ನೋಡಿಲ್ಲ ನಾವು, ಹಿಂಗೆ ಶೂಟಿಂಗ್ ನಡೀತಾ ಇದೆ ಅಂತ ಅಷ್ಟು ಕೇರ್ಫುಲ್ ಆಗಿ ಕಂಟ್ರೋಲ್ ಮಾಡ್ತಿದಾರ ಅಂತ. ಅಂಡ್ ಎಲ್ಲರೂ ಕೇಳ್ತಾನೆ ಇದ್ರು, ದೇವರೇ ದೇರ್ ಆರ್ ಯು, ನಿನ್ ನೆಟ್ವರ್ಕ್ ಕವರೇಜ್ ಆಚೆ ಕಡೆ ಯಾವಾಗ್ಲೂ ನೆಟ್ವರ್ಕ್ ಕವರೇಜ್ ಆಚೆ ಕಡೆ ಇರ್ತೀವಿ. ನಾವು ಅಂತದೊಂದು ಫಿಲ್ಮ್ ಸಿಟಿ ಬಿಲ್ಡ್ ಮಾಡ್ಬಿಡಿದೀವಿ ಅಲ್ಲಿ ಅಲ್ವಾ. ಕುಂದಾಪುರದಲ್ಲಿ 25 ಜನ ಸೆಕ್ಯೂರಿಟಿನ ಇದ್ರು, ಯಾರು ಫೋಟೋ ಗೀಟೋ ಏನ್ ತೆಗಿಯಂಗಿಲ್ಲ ಅಲ್ಲಿ ಆ ತರದಲ್ಲಿ.